भाजपा जेडीएस द्वारा बेंगलुरु से मैसूरू तक की 7 दिवसीय पदयात्रा एमयूडीए द्वारा स्थलों के आवंटन में कथित अनियमितताओं के विरोध में निकाली जा रही है, जिससे मुख्यमंत्री सिद्धरामैया की पत्नी पार्वती को लाभ पहुंचा है। इस पदयात्रा में भाग लेने के लिए भाजपा नेता ईश्वर सिंह ठाकुर के नेतृत्व में बीदर से कई कार्यकर्ता एवं पदाधिकारी आज रवाना हुए हैं। ಕಾಂಗ್ರೆಸ್ಸಿನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಬಂದಾಗಿನಿಂದ ಒಂದಿಲ್ಲ ಒಂದು ಹಗರಣದಲ್ಲಿ ಭಾಗಿಯಾಗಿದ್ದು ಇವತ್ತು ದೇಶದ ಮುಂದೆ ರಾಜ್ಯದ ತಲೆಯನ್ನು ತಗ್ಗಿಸುವಂತ ಕೆಲಸವನ್ನ ಕಾಂಗ್ರೆಸ್ ಮಾಡಿದೆ। ನೇರವಾಗಿ ವಾಲ್ಮೀಕಿ ಹಗರಣದ ಬಗ್ಗೆ ವಿಧಾನಸಭೆಯಲ್ಲಿ ನೇರವಾಗಿ 100 ಕೋಟಿ ಮೇಲೆ ಹಗರಣ ಆಗಿಲ್ಲ, 87 ಕೋಟಿ ಹಗರಣ ಆಗಿದೆ ಅನ್ನುವಂತಹ ಒಪ್ಪಿಗೆಯನ್ನು ಮುಖ್ಯಮಂತ್ರಿ ಕೊಡ್ತಾರೆ। ಅಂದರೆ ಯಾವ ಮಟ್ಟಕ್ಕೆ ಅಂದರೆ ಹಗರಣ ಒಬ್ಬ ದಲಿತ ಅಧಿಕಾರಿ ತನ್ನ ಪ್ರಾಣವನ್ನು ಕಳ್ಕೊಂಡ್ರು ಆ ಹಗರಣದಲ್ಲಿ, ಆದರೆ ಆ ಹಗರಣಕ್ಕೆ ಒಪ್ಕೊಳ್ಳುವಂಥ ಕೆಲಸವನ್ನು ವಿಧಾನಸೌಧದಲ್ಲಿ ಮುಖ್ಯಮಂತ್ರಿಗಳು ಮಾಡ್ತಾರೆ। 87 ಕೋಟಿ ಹಗರಣ ಆಗಿದೆ ಅಂತ ಹೇಳ್ತಾರೆ। ಅದೇ ರೀತಿ ಮೂಡ ಹಗರಣ ನೇರವಾಗಿ ಅವ್ರ ಕುಟುಂಬ ಭಾಗಿಯಾಗಿದೆ, ನೇರವಾಗಿ। ಯಾಕಂದರೆ 14 ಸೈಟ್ಗಳನ್ನು ಅವರ ಮನೆಯವರ ಹೆಸರು ಮೇಲೆ ಟ್ರಾನ್ಸ್ಫರ್ ಆಗಿದೆ। ಅಂದರೆ ನೇರವಾಗಿ ಸಾವಿರಾರು ಕೋಟಿ ಹಗರಣ ಇವತ್ತು ಮೈಸೂರು ಡೆವಲಪ್ಮೆಂಟ್ ಅಥಾರಿಟಿಯಲ್ಲಿ ನಡೆದಿದೆ। ಅದಕ್ಕೋಸ್ಕರ ಅದರ ಬಗ್ಗೆ ಚರ್ಚೆ ನಡೆಸಬೇಕಂತೇಳಿ ಕಳೆದ ವಿಧಾನಸಭೆಯಲ್ಲಿ ನಮ್ಮ ವಿರೋಧ ಪಕ್ಷದ ನಾಯಕರು ಹಾಗೂ ನಮ್ಮ ಎಲ್ಲ ಹಿರಿಯರು ಕೇಳ್ಕೊಂಡಾಗ ಯಾವುದೇ ಕಾರಣಕ್ಕೆ ಮೂಡ ಹಗರಣವನ್ನು ನಾವು ವಿಧಾನಸಭೆಯಲ್ಲಿ ಮಾಡಲಿಕ್ಕೆ ಬಿಡಲ್ಲ ಅಂತೇಳಿ, ಅದಕ್ಕೋಸ್ಕರ ವಿಧಾನಸಭೆಯಲ್ಲಿ ಹಗಲಿನ ಹೋರಾಟವನ್ನು ಭಾರತೀಯ ಜನತಾ ಪಾರ್ಟಿ ನೇತೃತ್ವದಲ್ಲಿ ವಿರೋಧ ಪಕ್ಷದ ನಾಯಕರು ನಮ್ಮ ರಾಜ್ಯದ ಅಧ್ಯಕ್ಷರ ನೇತೃತ್ವದಲ್ಲಿ ನಡೀತು। ಅಷ್ಟಕ್ಕೂ ಕೂಡ ಸರ್ಕಾರಕ್ಕೆ ಏನು ಅನಿಸಲಿಲ್ಲ। ಅದಕ್ಕೋಸ್ಕರ ಇವತ್ತು ಯಾವ ಜಾಗದಲ್ಲಿ ಹಗರಣ ಆಗಿದೆ, ಯಾವ ಮೂಡಾದಲ್ಲಿ ಹಗರಣ ಆಗಿದೆ, ಆ ಹಗರಣವನ್ನು ನಾವು ಮೈಸೂರು ಚಲೋ ಮುಖಾಂತರ ರಾಜ್ಯದ ಜನರ, ದೇಶದ ಜನರ ಕಣ್ಮುಂದೆ ಅವರ ಹಗರಣವನ್ನು ತರ್ತೀವಿ ಅನ್ನೋಂಥ ಹೋರಾಟವನ್ನು ನಾಳೆಯಿಂದ ಆರಂಭ ಆಗ್ತಾ ಇದೆ। ನಾಳೆ ಬೆಂಗಳೂರಿನ ಮೈಸೂರು ರೋಡ್ನಿಂದ ಮೈಸೂರುವರೆಗೆ 7 ದಿನದ ಹೋರಾಟ ಆರಂಭ ಆಗ್ತಾ ಇದೆ।